ಸ್ನೇಹಿತರೆ ನಮಸ್ತೆ. ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಮೊಟ್ಟ ಮೊದಲ ಬ್ಲಾಗ್ ಇದು. ಈ ದಿನ ನಮ್ಮ ಪಯಣ ಶೃಂಗೇರಿಗೆ. ಮಗ ಸಿದ್ಧಾಂತನ ಅಕ್ಷರಾಭ್ಯಾಸಕ್ಕಾಗಿ ಗೋಪುರದ ಬಲಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗೆ ಮುಂಭಾಗದ ಬೀದಿಯಲ್ಲಿ ವಸತಿ ಗೃಹಗಳು ಮತ್ತು ಹೋಟೆಲ್ಗಳು ಕೂಡ ಲಭ್ಯ ಇವೆ. ಬಲಭಾಗದಲ್ಲಿ ವೆಹಿಕಲ್ಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾರ್ಕಿಂಗ್ ಹತ್ತಿರವೇ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ನಮ್ಮ ಬೆಳಗ್ಗಿನ ಉಪಹಾರ ರಾಜಗೋಪುರದ ಮುಂಭಾಗದ ಈ ಹೋಟೆಲ್ನಲ್ಲಿ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಾರದಾ ಪೀಠ ಶೃಂಗೇರಿಯಲ್ಲಿದ್ದೀವಿ. ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿತವಾದ 4 ಮಠಗಳಲ್ಲಿ ಶೃಂಗೇರಿ ಪ್ರಪ್ರಥಮ ಮಠ. ಆದಿಶಂಕರರ ಕಾಲ 8ನೇ ಶತಮಾನ. ಕೇವಲ 32 ವರ್ಷ ಜೀವಿಸಿದ್ದ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶಂಕರರು ಅದ್ಭುತ ಶಕ್ತಿ ಹೊಂದಿರುವ ಈ ಸ್ಥಳದಲ್ಲಿ ಬಂಡೆಯ ಮೇಲೆ ಕೆತ್ತಿದ ಶ್ರೀಚಕ್ರದ ಮೇಲೆ ಶ್ರೀಗಂಧದ ಶಾರದಾ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣೀಕರ್ತರಾದ ಶ್ರೀ ವಿದ್ಯಾರಣ್ಯರು ಹಾಗೂ ಶ್ರೀ ಭಾರತೀ ಕೃಷ್ಣ ತೀರ್ಥರು ಹಂಚಿನ ಚಾವಣಿಯ ದೇವಾಲಯ ನಿರ್ಮಿಸಿದರು. ದೇವಾಲಯದ ಒಳ ಪ್ರಾಂಗಣದಲ್ಲಿ ಯಾಗಶಾಲೆ ಹಾಗೂ ಸಭಾಭವನ ಇವೆ. ದೇವಾಲಯದ ಪ್ರಾಂಗಣದಲ್ಲಿ ಇರುವ ದೀಪಸ್ತಂಭ ದೇವಾಲಯದ ಪಾವಿತ್ರತೆ, ಗಾಂಭೀರ್ಯ ಮತ್ತು ಅಲಂಕಾರದ ಒಂದು ಭಾಗವಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ದೀಪ ಹಚ್ಚುವುದರ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಅಲಂಕರಿಸಲಾಗುತ್ತದೆ. ಶಾರದಾಂಬ ದೇವಸ್ಥಾನದ ಎದುರಿಗೆ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಜೊತೆಗೆ ನವಗ್ರಹ ಮಂದಿರ ಕೂಡ ಇವೆ. ನಮಸ್ತೆ ಶಾರದೆ ಕಾಶ್ಮೀರ ಪರವಾಸಿನಿ ಎಂಬ ನಮ್ಮ ಶಾರದಾ ಮಂತ್ರದಲ್ಲಿ ತಾಯಿ ಶಾರದೆಯ ಮೂಲ ಕಾಶ್ಮೀರ ಎಂದು ಹೇಳುತ್ತೇವೆ. ಕಾಶ್ಮೀರಿ ಪಂಡಿತರಿಂದ ಪೂಜೆ ನಡೆಯುತ್ತಿದ್ದ ಶಾರದಾ ಪೀಠವು ಪ್ರಾಚೀನ ಕಾಲದಲ್ಲಿ ದೊಡ್ಡ ವಿದ್ಯಾಕೇಂದ್ರವಾಗಿತ್ತು. ಈಗ ಅದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ ಮತ್ತು ಸಂಪೂರ್ಣ ಹಾಳಾಗಿದೆ. ದೇವಸ್ಥಾನ ಪ್ರಾಂಗಣದ ಬಲಭಾಗದಲ್ಲಿ ಹಣ್ಣುಕಾಯಿ ನೈವೇದ್ಯ ಸ್ಥಳ ಮತ್ತು ಶಾರದಾಂಬ ಸನ್ನಿಧಿ ಇದೆ. ಋಷ್ಯಶೃಂಗ ಮುನಿಗಳು ತಪಸ್ಸು ಮಾಡಿ ಈಶ್ವರನಲ್ಲಿ ಲೀನವಾದರು. ಗಿರಿ ಎಂದರೆ ಪರ್ವತ. ಈ ಮುನಿಗಳ ಕಾರಣದಿಂದ ಶೃಂಗೇರಿ ಎಂಬ ಹೆಸರು ಬಂದಿತ್ತು. ಶಾರದಾಂಬ ಸನ್ನಿಧಿಯ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ. ಶಾರದಾಂಬೆಗೆ ಪ್ರತಿ ಶುಕ್ರವಾರ ವೀಣಾಧಾರಿಯ ಅಲಂಕಾರ, ನವರಾತ್ರಿಯಲ್ಲಿ ಪ್ರತಿದಿನವೂ ಒಂದೊಂದು ಅವತಾರದ ಅಲಂಕಾರದ ಮೂಲಕ ವಿಶೇಷ ಪೂಜೆ ನಡೆಯುತ್ತದೆ. ಆದಿಶಂಕರರಿಂದ ಸ್ಥಾಪನೆಯಾದ ಶ್ರೀಗಂಧದ ಕೆತ್ತನೆಯ ಹಳೆಯ ಶಾರದಾ ಮೂರ್ತಿ ಇದಾಗಿದೆ. ಇದು ಈಗ ವಿದ್ಯಾಶಂಕರ ದೇವಾಲಯದಲ್ಲಿದೆ. ಪ್ರಸ್ತುತ ಇರುವ ಸಂಪೂರ್ಣ ಚಿನ್ನದ ಮೂರ್ತಿಯ ಶಾರದಾ ವಿಗ್ರಹ ಶ್ರೀ ಭಾರತೀ ತೀರ್ಥರಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು. ಶಾರದಾಂಬ ಸನ್ನಿಧಿಯಲ್ಲಿ ನಡೆಯುವ ಸೇವೆಗಳು ಮತ್ತು ಸಮಯ ಈ ರೀತಿ ಇದೆ. ಸ್ನೇಹಿತರು ಇದನ್ನ ಸ್ಕ್ರೀನ್ಶಾಟ್ ಕೂಡ ತಗೋಬಹುದು. ಸುಪ್ರಭಾತ ಸೇವೆ, ಸುವರ್ಣ ಪುಷ್ಪ ಸೇವೆ, ಸರಸ್ವತಿ ಪೂಜೆ ಹಾಗೆ ವಿವಿಧ ಬಗೆಯ ಅರ್ಚನೆಗಳು, ಸಂಜೆ ಅರ್ಚನೆಗಳು, ರಾತ್ರಿ ಪೂಜೆಯ ಮಹಾಮಂಗಳಾರತಿ ಎಲ್ಲ ಇದರಲ್ಲಿ ವಿವರ ಸಮಯ ಕೂಡ ಇದೆ. ಶೃಂಗೇರಿ ಶಾರದಾಂಬ ಸನ್ನಿಧಿಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಸ್ತ್ರ ಸಂಹಿತೆ ಇದೆ. ಸಾಂಪ್ರದಾಯಿಕ ಉಡುಗೆ ತೊಟ್ಟ ಪುರುಷ ಮತ್ತು ಮಹಿಳೆಯರಿಗೆ ಮಹಾಮಂಟಪದ ಮೂಲಕ ದೇವಿಯನ್ನು ಹತ್ತಿರದಿಂದ ನೋಡಲು ಅವಕಾಶ ಸಿಗುತ್ತದೆ. ವಿದ್ಯಾಶಂಕರ ದೇವಾಲಯ ಶೃಂಗೇರಿಯ ಐಕಾನ್ ಆಗಿರುವ ಎಷ್ಟೇ ದೇವಾಲಯಗಳ ಮಧ್ಯೆ ಇದ್ದರೂ ಥಟ್ ಶೃಂಗೇರಿ ಟೆಂಪಲ್ ಎಂದು ಹೇಳಿಬಿಡಬಹುದು. ಅಷ್ಟು ಆಕರ್ಷಕ ದೇವಾಲಯದಲ್ಲಿ ಎತ್ತರದ ಅಡಿಪಾಯದ ಮೇಲಿರುವ ಈ ದೇವಾಲಯ ಇಂದಿಗೂ ಖಗೋಳ ವಿಜ್ಞಾನಿಗಳಿಗೆ ಕೌತುಕದ ವಿಷಯ. ದೇವಾಲಯದ ಒಳಗೆ ಇರುವ 12 ಕಂಬಗಳು 12 ರಾಶಿಗಳನ್ನ ಸೂಚಿಸುತ್ತವೆ. ಸೂರ್ಯ ಯಾವ ರಾಶಿಯನ್ನು ಪ್ರವೇಶಿಸುವನೋ ಆ ರಾಶಿ ಕಂಬದ ಮೇಲೆ
ಬೆಳಕು ಬೀಳುವಂತಹ ಅದ್ಭುತ ವೈಜ್ಞಾನಿಕ ಸಂಗತಿ ಇಲ್ಲಿದೆ. ಸಂಕ್ರಾಂತಿಯಂದು ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಸೂರ್ಯನ ಬೆಳಕು ಮಕರ ರಾಶಿ ಕಂಬದ ಮೇಲೆ ಬೀಳುತ್ತದೆ. 1338ರಲ್ಲಿ ನಿರ್ಮಾಣವಾದ ಈ ದೇವಾಲಯ ಇಂದಿಗೂ ವಾಸ್ತುಶಿಲ್ಪದ ಅದ್ಭುತವೇ ಸರಿ. ಅಕ್ಷರಾಭ್ಯಾಸ ಮಂಟಪದಲ್ಲಿ ಆದಿಶಂಕರರಿಂದ ಇಂದಿನವರೆಗಿನ ಎಲ್ಲಾ ಮಹಾಗುರುಗಳ ಭಾವಚಿತ್ರ ಇದೆ. ಇಂದಿನ ಮಹಾಗುರುಗಳು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು. 1200 ವರ್ಷಗಳ ಇತಿಹಾಸವಿರುವ ಶೃಂಗೇರಿ ಶಾರದಾ ಪೀಠದಲ್ಲಿ 3 ರಿಂದ 5 ವರ್ಷದ ಒಳಗಿನ ಮಕ್ಕಳ ಅಕ್ಕಿಯ ತಟ್ಟೆಯಲ್ಲಿ ಬರೆಯುವ ಅಕ್ಷರಾಭ್ಯಾಸಕ್ಕೆ ಕರ್ನಾಟಕವಲ್ಲದೆ ದೇಶದ ವಿವಿಧ ಭಾಗಗಳಿಂದ ಜನ ತಮ್ಮ ಮಕ್ಕಳನ್ನು ಕರೆತರುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಬರ್ಸಿ ಎಲ್ಲ ಬರ್ಸಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ರಾಸಿ ರಾಸಿ. ವಿದ್ಯಾಶಂಕರ ದೇವಾಲಯದ ಪಕ್ಕದ ವಿದ್ಯಾತೀರ್ಥ ಸೇತುವೆ ಮೇಲೆ ಹೋದರೆ ನರಸಿಂಹವನ ಸಿಗುತ್ತದೆ. ಅಲ್ಲಿ ಗುರುನಿವಾಸ, ಕಾಲಭೈರವ ದೇವಸ್ಥಾನ, ವ್ಯಾಸ ಮಂದಿರ, ಅಧಿಷ್ಠಾನ ಮಂದಿರ, ಯೋಗಶಾಲೆ, ಪಾಠಶಾಲೆ, ಹಾಗೆ ಗಜಶಾಲೆ, ಹಾಗೆ ದಾರಿಯುದ್ದಕ್ಕೂ ಪಾರ್ಕಿನಲ್ಲಿ ಆದಿಶಂಕರರ ಸೂಕ್ತಿಗಳನ್ನ ಚಿತ್ರಿಸಿರುತ್ತಾರೆ. ನರಸಿಂಹವನದ ವಾತಾವರಣ ತುಂಬಾ ಹಿತಕರವಾಗಿದ್ದು ಗುರುಗಳ ದರ್ಶನಕ್ಕೆ ಇಲ್ಲಿಗೆ ತೆರಳಬಹುದು. ಆದಿಶಂಕರರು ಪೀಠ ಸ್ಥಾಪನೆಗೆ ಸೂಕ್ತ ಜಾಗವನ್ನು ಹುಡುಕುತ್ತಿದ್ದಾಗ ಈ ತುಂಗಾ ನದಿ ತೀರದಲ್ಲಿ ಹಾವು ತನ್ನ ಶತ್ರುವಾದ ಪ್ರಸವ ವೇದನೆಯ ಕಪ್ಪೆಗೆ ಹೆಡೆ ಎತ್ತಿ ಬಿಸಿಲಿನಿಂದ ರಕ್ಷಣೆಗೆ ನೆರಳು ನೀಡುತ್ತಾ ಇತ್ತಂತೆ. ಇಂತಹ ಶಕ್ತಿ ಸ್ಥಳದಲ್ಲಿ ಆದಿಶಂಕರರು 1200 ವರ್ಷಗಳ ಹಿಂದೆ ಶಾರದಾ ಪೀಠವನ್ನ ಸ್ಥಾಪನೆ ಮಾಡಿದರು. ಇದೇ ಕಪ್ಪೆ ಶಂಕರಲಿಂಗ ದೇವಾಲಯ. ಇಲ್ಲಿಯ ಮತ್ತೊಂದು ಮಕ್ಕಳಿಗೆ ಪ್ರಮುಖ ಆಕರ್ಷಣೆ ದೊಡ್ಡ ಮೀನುಗಳು.
ಆದಿಶಂಕರರ ದೇವಾಲಯ. ಅದರ ಪಕ್ಕದಲ್ಲಿ ತೋರಣ ಗಣಪತಿ ದೇವಸ್ಥಾನ ಕೂಡ ಇದೆ. ತೋರಣ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಪ್ರಸಾದ ಮಂದಿರ ಇದ್ದು, ಆ ಪ್ರಸಾದ ಮಂದಿರದ ಪಕ್ಕದಲ್ಲೇ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ಪ್ರಸಾದ ಸ್ವೀಕರಿಸಿ ಹಿಂದಿರುಗುವಾಗ ಮಠದಿಂದ ಪ್ರಕಾಶಿತವಾದ ಪುಸ್ತಕಗಳ ಬುಕ್ ಸ್ಟಾಲ್ ಇದೆ. ಜೊತೆಗೆ ಸ್ಮರಣಿಕೆಗಳನ್ನು ಕೂಡ ಇಲ್ಲಿ ನಾವು ಖರೀದಿ ಮಾಡಬಹುದು. ಪಾರ್ಕಿಂಗ್ ನಿಯರ್ ಏರಿಯಾ ಹತ್ತಿರ ಇರುವ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಸ್ಥಳೀಯ ಜನರ ಓಡಾಟಕ್ಕೆ ಮಾಡಿರುವಂತಹದ್ದಾಗಿದೆ. ದೇವಸ್ಥಾನದ ಬಲಬದಿಯಲ್ಲಿ ಹಾಗೂ ಮುಂಭಾಗದಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಆಟದ ಸಾಮಾನುಗಳನ್ನ ಶಾಪಿಂಗ್ ಮಾಡಬಹುದು. ಹಾಗೆ ವನ ಉತ್ಪನ್ನಗಳು, ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಅಂಗಡಿಗಳಲ್ಲಿ ಸಿಗುತ್ತವೆ. ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿ ಶಂಕರಗಿರಿಯಲ್ಲಿ ನವೆಂಬರ್ 10, 2023ರಂದು ಲೋಕಾರ್ಪಣೆಗೊಂಡ 32 ಅಡಿ ಎತ್ತರದ ಸುಂದರವಾದ ಆದಿಶಂಕರರ ಮೂರ್ತಿ ಇದೆ. ಇದು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಕನಸು. ಸಣ್ಣ ಮಕ್ಕಳಿಂದ ವಯಸ್ಸಾದವರು ಕೂಡ ತಲುಪುವಂತೆ ಗಿರಿಯ ತುದಿಯವರೆಗೂ ಎಸ್ಕಲೇಟರ್ ವ್ಯವಸ್ಥೆ ಇದೆ. ಆದಿಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲೂ 4 ಮಠಗಳನ್ನ ನಿರ್ಮಾಣ ಮಾಡಿದರು. ದಕ್ಷಿಣದಲ್ಲಿ ಶೃಂಗೇರಿ ಮಠ, ಹಾಗೆ ಪೂರ್ವದಲ್ಲಿ ಪುರಿ ಮಠ, ಪಶ್ಚಿಮದಲ್ಲಿ ದ್ವಾರಕಾ ಮಠ, ಹಾಗೆ ಉತ್ತರದಲ್ಲಿ ಬದರಿ ಮಠವನ್ನ ಸ್ಥಾಪನೆ ಮಾಡಿದರು.
ಶಂಕರಗಿರಿಯಲ್ಲಿ ಭಕ್ತರಿಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ವೀಕ್ಷಣೆಗೆ ಅವಕಾಶ ಇದೆ. 2023ರಿಂದ ಶಂಕರಗಿರಿಯಲ್ಲಿ ನೀರಿನ ಕಾರಂಜಿ ಪ್ರದರ್ಶನವಿದೆ. ಇಲ್ಲಿ ವಿಶೇಷ ಯಾವುದೇ ಪಾಪ್ ಡ್ಯಾನ್ಸ್ ಮ್ಯೂಸಿಕ್ ಬಳಸದೆ ಕೇವಲ ಶ್ಲೋಕ ಮಂತ್ರ ಪಠಣೀಯ ಗೀತೆಗಳಿಂದ ನೀರನ್ನ ಕಾರಂಜಿಯ ಪ್ರದರ್ಶನ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ಶೃಂಗೇರಿಯಿಂದ 10 ಕಿಲೋಮೀಟರ್ ಅಂತರದಲ್ಲಿ ಪುರಾಣ ಕಾಲದ ಋಷ್ಯಶೃಂಗ ದೇವಸ್ಥಾನ ಕಿಗ್ಗದಲ್ಲಿದೆ. ವಿಭಾಂಡಕರ ಮಗನಾದ ಋಷ್ಯಶೃಂಗ ಮುನಿಗಳು ಮಹಾದೇವನಲ್ಲಿ ಲೀನವಾದ ನೆನಪಿನಲ್ಲಿ ಈ ದೇವಸ್ಥಾನ ಇದೆ. ಮುಜರಾಯಿ ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಈಶ್ವರ ಲಿಂಗವು ರುದ್ರಾಕ್ಷ ಲಿಂಗವಾಗಿದೆ. ಈ ಊರಿನ ಹಳೆಯ ಹೆಸರು ಕಗ್ಗ, ಈಗ ಕಿಗ್ಗ ಆಗಿದೆ. ಬೆಳಗ್ಗೆ ಮತ್ತು ರಾತ್ರಿ ರುದ್ರಾಭಿಷೇಕ ಇತರ ಸೇವಾ ವಿಧಿಗಳು ನಡೆಯುತ್ತವೆ. ಪ್ರತಿ ಶಿವರಾತ್ರಿ ಸಮೀಪ ರಥೋತ್ಸವ ಇರುತ್ತದೆ. ಕಿಗ್ಗ ಋಷ್ಯಶೃಂಗ ದೇವಸ್ಥಾನವು ಸಂತಾನ ಪ್ರಾಪ್ತಿಗಾಗಿ ಪೂಜೆ ಹಾಗೂ ಬರಗಾಲ ನಿವಾರಿಸಿ ಮಳೆಗಾಗಿ ಪರ್ಜನ್ಯ ಹೋಮ ನಡೆಸಲು ಬಹಳ ಪ್ರಸಿದ್ಧವಾಗಿದೆ. ಪರ್ಜನ್ಯ ಎಂದರೆ ಮಳೆ ದೇವರು ವರುಣ. ಕಿಗ್ಗಾದಿಂದ 5 ಕಿಲೋಮೀಟರ್ ದೂರದಲ್ಲಿ ಸಿರಿಮನೆ ಫಾಲ್ಸ್ ಇದೆ. ಅಡಿ ಎತ್ತರದಿಂದ ಧುಮುಕುವ ಪಶ್ಚಿಮ ಘಟ್ಟದ ಈ ಸಿರಿಮನೆ ಫಾಲ್ಸ್ ನಾವು ಭೇಟಿ ನೀಡಿದ್ದು ಜನವರಿಯಲ್ಲಿ ಇಷ್ಟು ನೀರಿರುವಾಗ ಇನ್ನು ಮಳೆಗಾಲದಲ್ಲಿ ರಭಸ ಇನ್ನು ಹೆಚ್ಚಿರುವುದರಿಂದ ಹತ್ತಿರ ಬಿಡುವುದಿಲ್ಲ. ಬೆಸ್ಟ್ ಟೈಮ್ ಟು ವಿಸಿಟ್ ಸೆಪ್ಟೆಂಬರ್ ಟು ಜನವರಿ. ಶೃಂಗೇರಿ ಸಮೀಪದ ದಿವ್ಯ ಕ್ಷೇತ್ರ ಹರಿಹರಪುರ ದಕ್ಷ ಮಹಾರಾಜ ಯಜ್ಞ ಮಾಡಿದ ಸ್ಥಳವೆಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಇದೆ. ನಾವು ಮಠದ ಒಳಗಡೆ ಎಂಟ್ರಿ ಆಗುತ್ತಿದ್ದ ಹಾಗೆ 2022ರಲ್ಲಿ ಪ್ರತಿಷ್ಠಾಪಿಸಿದ 27 ಅಡಿ ಎತ್ತರದ ಭಕ್ತಾಂಜನೇಯನ ಮೂರ್ತಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತದೆ. ಒಟ್ಟು ಜೈ ನರಸಿಂಹ, ವಜ್ರ ನರಸಿಂಹ ಎಂದು ಬರೆದ 5 ಲಕ್ಷ ಪುಸ್ತಕಗಳ ಅಡಿಯಲ್ಲಿ ಈ ಆಂಜನೇಯನನ್ನು ನಿಲ್ಲಿಸಲಾಗಿದೆ. ಈ ಭವ್ಯ ದೇವಾಲಯದ ಒಳಗೆ ಅಗಸ್ತ್ಯ ಕರಾರ್ಚಿತ ಲಕ್ಷ್ಮೀ ನರಸಿಂಹ, ಶಂಕರ ಸ್ಥಾಪಿತ ಶಾರದಾ ಪರಮೇಶ್ವರಿ, ಆದಿಶಂಕರರ ಮೂರ್ತಿಗಳು ಪೂಜೆಗೊಳ್ಳುತ್ತವೆ. ಮಧ್ಯಾಹ್ನ ಹಾಗೂ ರಾತ್ರಿ ಪ್ರಸಾದ ವ್ಯವಸ್ಥೆ ಇರುತ್ತದೆ.
ಸೊ ಸ್ನೇಹಿತರೆ, ಇದು ಇವತ್ತಿನ ಶೃಂಗೇರಿ ವ್ಲಾಗ್. ನಮ್ಮ ಚಾನಲ್ನ ಮೊಟ್ಟ ಮೊದಲ ವ್ಲಾಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹ್ಯಾಪಿ ಲರ್ನಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲರ್ನಿಂಗ್ ಯಾವಾಗಲೂ ಹ್ಯಾಪಿ ಆಗಿರಲಿ. ಥ್ಯಾಂಕ್ ಯು.